ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಎಣ್ಗಾಯಿ ಬದ್ನೆಕಾಯಿ ಹೆಂಗೆ ಮಾಡೋದು ಅಂತ ನೋಡಂಬರ್ರಿ. ನಾವು ಉತ್ತರ ಕರ್ನಾಟಕದವರು ಎಣ್ಗಾಯಿ ಬದನೆಕಾಯಿಗೆ ಫೇಮಸ್. ಬರ್ರಿ ಇವತ್ತು ಇದು ಶೇಂಗಾ ಚೆಂದಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಗರಿ ಗರಿಯಾಗಿ ಹುರ್ಕೋಬೇಕು. ಇದನ್ನು ತವಾದಲ್ಲಿ ಹುರ್ಕೋಬೇಕು. ತವಾದಲ್ಲಿ ಯಾಕೆ ಹುರ್ಕೋತಿದ್ದೀನಿ ಅಂದ್ರೆ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಹುರಿತಿದ್ದಿದ್ರ ಅದು ಈ ಥರ ಚೆಂದಾಗಿ ಹುರ್ಕೋಬೇಕು. ನೋಡಿರಿ ಈ ಥರ ಹಾಕಬೇಕು. ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಬದನೆಕಾಯಿನ ಸ್ವಲ್ಪ ಉಪ್ಪು ಹಾಕಿಡೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬದನೆಕಾಯಿನ ಸೀಳೋಣ. ಮುಂದೆ 4 ಹೋಳಾಗಿ ಮಾಡೋಣ. 4 ಹೋಳು ಮಾಡಿ ಈ ಥರ ನೀರು ಉಪ್ಪು ಹಾಕಿರೋ ನೀರಿನಾಗ ಅದನ್ನು ನೆನೆ ಹಾಕೋಣ. ಚೆಂದಾಗಿ ಹೋಳ್ಬೇಕು. ಈ ಥರ ಸೀಮೆ ಬದನೆಕಾಯಿ ಅಂತ ಹೇಳ್ತಾರಲ್ರಿ, ಆ ಥರದ್ದು ಜವಾರಿ ಬದ್ನೆಕಾಯಿ ವೈಟ್ ಕಲರ್ ಬರ್ತೈತಲ್ಲ, ಅದು ನಾಟಿ ಬದ್ನೆಕಾಯಿ. ಅದರಲ್ಲೇ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರ್ತೈತಿ. ಯಾವುದು ಬೇಕಾದ್ರೂ ಮಾಡ್ಬೋದು. ಈ ವೈಟ್ ಬದನೆಕಾಯಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರಲ್ಲಿ ನೆನೆ ಹಾಕೋಣ. ಅದೆಲ್ಲ ಇದು ಹೋಗಬೇಕು. ಸ್ವಲ್ಪ ಇವಾಗ ಹುರಿದಿರೋವಂಥದ್ದು ಶೇಂಗಾ ಹಾಕೋಣ ಮಿಕ್ಸಿಗೆ. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಬ್ರಿ, ಸ್ವಲ್ಪ ಖಾರ ಪುಡಿ, ಮತ್ತು ಯಾವ ಖಾರ ಇದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು. ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ನೋಡಿರಿ ಈ ಥರ ಪುಡಿ ಆಗಬೇಕು. ಸ್ವಲ್ಪ ಇದು ಆದ್ರೂ ನಡಿತೈತಿ. ಜಾಸ್ತಿ ಸಣ್ಣ ಮಾಡ್ಕೊಬಾರ್ದು. ಇವಾಗ ಒಗ್ಗರಣೆಗೆ ಏನು ಬೇಕು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, 2 ದಪ್ಪ ಟಮಾಟೊ ಮಿಕ್ಸಿಗೆ ಹಾಕೊಂಡ್ರೂ ನಡಿತೈತಿ. ಈಗ ಅದು ಮಿಕ್ಸ್ನ ಇದಕ್ಕೆ ಮಿಶ್ರಣನ ಇದಕ್ಕೆ ತುಂಬೋಣ. ಬದನೆಕಾಯಿಗೆ ಚೆನ್ನಾಗಿ ತುಂಬಬೇಕು ಒಳಗಡೆ. ಎಲ್ಲರೂ ಹುರ್ಕೊಂಬಿಟ್ಟು ಮಾಡ್ತಾರ್ರಿ. ಹುರ್ಕೊಂಡ್ಬಿಟ್ಟು ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತಿ. ಇದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಇಲ್ಲ, ಏನಿಲ್ಲ. ಥರ ನೋಡಿರಿ ಫ್ರೆಶ್ ಮಾಡಬೇಕು. ಈ ಥರ ಅದನ್ನು ತುಂಬಿಟ್ಟು ಏನಿಲ್ಲ, ಬರೀ ಶೇಂಗಾ ಅಷ್ಟೇ. ಶೇಂಗಾದ್ಲೆ ಅಷ್ಟೇ ನಾನು ಹೇಳ್ಕೊಡಾಕತ್ತೀನಿ. ಚಪಾತಿ ಜೊತೆ ಅನ್ನದ ಜೊತೆ ಮಾರಿ ಇರ್ತೈತ್ರಿ. ನೋಡಿರಿ ಮಸ್ತ್ ರುಚಿ ಬರ್ತೈತಿ. ಈ ಥರ ತುಂಬೇಕ್ರಿ. ಅದು ಒಳಗೆ ಇರಬೇಕು, ಸ್ಟಫು ಇರ್ಬೇಕು. ಅದು ಒಳಗೆ ಬದನೆಕಾಯಿ ಒಳಗೆ ಹಿಡಿಬೇಕು. ನೋಡಿರಿ ಈ ಥರ ತುಂಬ್ಕೊಂಬಿಟ್ವಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಟಪಟ ಅಂತ ಸಿಡಿಬೇಕ್ರಿ. ನೋಡಿ ಹೆಂಗೆ ಸಿಡಕತ್ತೈತಿ. ಈಗ ಈರುಳ್ಳಿ ಹಾಕೊಳ್ಳೋಣ. ನೋಡಿರಿ ಈ ಥರ ಸ್ವಲ್ಪ ಕರಿಬೇವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ನೀರಿನ ಅಂಶ ಹೋಗ್ಬೇಕು. ಉಳ್ಳಾಗಡ್ಡಿ ಈರುಳ್ಳಿ 2 ಅಂತೀನಿ. ತಪ್ಪಿಟ್ಕೊಬೇಡ್ರಿ. ನಾವು ಬೆಂಗಳೂರಿನಾಗ ಇರೋದು. ಬಂದು ಭಾಳ ದಿನ ಆಯಿತು. ಸ್ವಲ್ಪ ಮಿಕ್ಸಾಗಿ ಬಂದುಬಿಡ್ತೈತಿ. ನೀವು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಭಾಷೆನೇ ನಮ್ಮ ಹೆಮ್ಮೆ. ಮನೆಯಲ್ಲೆಲ್ಲ ನಮ್ಮ ಭಾಷೆನೇ ಮಾತಾಡೋದು. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಂಬ್ರಿ, ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ. ಅಲ್ಲಿ ಹಾಕ್ಕೊಂಡಿವಿ ಆಲ್ರೆಡಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾ ಹಾಕ್ಕೊಳ್ಳೋಣ ಕಲರ್ಗೋಸ್ಕರ. ಸ್ವಲ್ಪ ಹಾಕೋರಿ ನಿಮ್ಗೆ ಬೇಕಾದಷ್ಟು. ಖಾರ ಸ್ವಲ್ಪ ಉತ್ತರ ಕರ್ನಾಟಕದವ್ರು ಗೊತ್ತಲ್ರಿ, ಸ್ವಲ್ಪ ಖಾರ ಜಾಸ್ತಿನೇ. ಈಗ ನಾನೇ ಸ್ವಲ್ಪ ಕಮ್ಮಿ ಹಾಕೀನಿ. ಬೆಳ್ಳುಳ್ಳಿ ಖಾರ ಸೌಟ್ ಹಾಕ್ತೀವಿ. ಒಂದು ಸೌಟ್ ಹಾಕ್ತೀವಿ. ಆ ಥರ ಖಾರ ತಿಂತೀವಿ ನಾವು. ಈ ಕಡೆ ಬಂದಮೇಲೆ ಸ್ವಲ್ಪ ಕಡಿಮೆ, ಮಕ್ಕಳಿಗೋಸ್ಕರ ಕಡಿಮೆ ಹಾಕೋಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ಈಗ 2 ಟೊಮ್ಯಾಟೊ ಹೆಚ್ಚಿದ್ವಲ್ಲ ದಪ್ಪ ಸೈಜು, ಅದು ಹಾಕ್ಕೊಳ್ಳೋಣ. ಈಗ ಬೇಕಂದ್ರೆ ಮಿಕ್ಸಿ ಒಳಗೆ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಬೋದು ರೀ. ಟೊಮೆಟೊ ಜಾಸ್ತಿ ಹಾಕ್ಬೇಕು, ಯಾಕಂದ್ರೆ ಗ್ರೇವಿ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗಿ ಪೇಸ್ಟ್ ಥರ ಆಗ್ಬೇಕು ರೀ ಟೊಮೆಟೊ.
ಸ್ವಲ್ಪ ಉಪ್ಪು ಹಾಕ್ಕೊಳಮ್ರಿ, ಅಂದ್ರೆ ನೀರಿನ ಅಂಶ ಎಲ್ಲ ಬಿಡ್ತೈತೆ ಟಮಾಟೊ ಪೇಸ್ಟ್ ಹಾಕ್ಬಿಟ್ಟು. ನೋಡಿರಿ ಚೆನ್ನಾಗಿ ಇದು ಮಾಡ್ಕೋಬೇಕು. ಹಿಂಗೆ ಒಂದು 5 ನಿಮಿಷ ಮಾಡ್ಕೋಬೇಕು. ಮಾಡೋ ತಡ ಹತ್ತಲ್ರಿ, ಆದರೆ ಇದು ನೀರಿನ ಅಂಶ ಹೋಗಕ್ಕೆ ಸ್ವಲ್ಪ ಬೇಯಿಸ್ಕೊಂಡು ಸ್ಲೋ ಮುಂಚೆನಾಗೆ ಬೇಯಿಸ್ಬೇಕು ಬದನೆಕಾಯಿನ. ಸ್ಲೋ ಹೈ ಫ್ಲೇಮಲ್ಲಿ ಬದನೆಕಾಯಿ ಬೇಯಿಸಿದ್ರೆ ಒತ್ತೋಗ್ಬಿಡ್ತೈತೆ. ಅದಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬರಿ, ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಸ್ವಲ್ಪ ಸಣ್ಣ ಉರಿ ಇಡಬೇಕು. ಇದಕ್ಕೆಲ್ಲ ನೀರಿನ ಅಂಶ ಎಲ್ಲ ಹೋಗುತ್ತಂದ್ರೆ ಸಣ್ಣ ಉರಿ ಇಟ್ಟರೆ ಅದು ಪೇಸ್ಟ್ ಥರ ಬರ್ತೈತಿ. ಜೋರಾಗಿ ಇಟ್ಬಿಟ್ರೆ ಹೊತ್ತೋತೈತಿ. ಈಗ ಬದನೆಕಾಯಿ ಹಾಕ್ಕೊಳಮ್ಮ, ತುಂಬಿಟ್ಟಿದ್ವಲ್ಲ ಬದನೆಕಾಯಿ ಹಾಕ್ಕೊಳಮ್ಮ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ತಿರುಗೋಣ. ನಮ್ಮ ಕಡೆ ಎಲ್ಲ ಮುಳ್ಳು ಬದನೆಕಾಯಿ ಫ್ರೆಶ್ಶಾಗಿ ಸಿಗ್ತೈತೆ ರೀ. ಮಾಡಿದ್ರೆ ಭಾರಿ ಇರ್ತೈತಿ. ಬೆಂಗಳೂರಿನಾಗೆಲ್ಲ ಆ ಥರ ಸಿಕ್ಕಿದ್ರಾಗ ಮಾಡೋದು ಅಷ್ಟೆ. ನಮ್ಮ ಕಡೆ ಬದ್ನಿಕಾಯಿ ಹಸಿದ ರೊಟ್ಟಿ ಕೂಡ ತಿಂತೀವ್ರಿ ನಾವು. ಅಷ್ಟು ಚಂದ ಬರ್ತೈತೆ ನಮ್ಮ ಕಡೆ ಬದನೆಕಾಯಿ. ಮುಚ್ಚಿಬಿಡೋಣ ಅದ್ರ ಮೇಲೆ, ಯಾಕಂದ್ರೆ ಅದು ಸ್ವಲ್ಪ ಎಲ್ಲರೂ ಎಣ್ಣೆಗೆ ಹುರ್ಕೋ ಬದಲು ಈ ಥರ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮುಚ್ಚಿ ನೋಡಿರಿ ಈ ಥರ ಬರ್ತೈತಿ. ಬದನೆಕಾಯಿ ಕಲರ್ ಚೇಂಜ್ ಆಗ್ಬೇಕು. ಬದನೆಕಾಯ್ದು ನೀರಿನ ಅಂಶ ಹೋದಾಗ ಅದು ಟೇಸ್ಟಿ ಬರೋದು. ಕೆಲವರೆಲ್ಲ ಬದ್ನಿಕಾಯಿ ಎಣ್ಣೆಗೆ ಹುರಿದ್ಬಿಟ್ಟು ಮಾಡ್ತಾರೆ. ಆ ಥರ ಆಲ್ಮೋಸ್ಟ್ ಯಾರೂ ಮಾಡೋಂಗಿಲ್ಲ ಉತ್ತರ ಕರ್ನಾಟಕದಾಗ. ಈ ಥರ ಫ್ರೈ ಮಾಡಿಬಿಟ್ಟೆ ಮಾಡೋದು. ಮುಚ್ಚಿಕೊಂಡು ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ಥರ ಪೂರ್ತಿಯಾಗಿ ನೀರಿನ ಅಂಶ ಹೋಗೈತೆ ಬದ್ನಿಕಾಯಿ. ಸ್ವಲ್ಪ ಇದು ಆಗಲಿ, ಸ್ವಲ್ಪ ನೀರು ಹಾಕ್ಕೊಳಮ್ರಿ. ಎಲ್ಲದು ನೀರಿನ ಅಂಶ ಹೋಗೈತೆ ಬದ್ನಿಕಾಯ್ದು. ಸ್ವಲ್ಪ ನೀರು ಹಾಕ್ಕೊಳಮ್ರಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟರ ಮ್ಯಾಗ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ತಿಂತೀವಿ, ಚಪಾತಿ ರೈಸ್ ಜೊತೆ ತಿಂತೀವಿ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತೀನಿ. ಈಗೇನೈತಲ್ರಿ, ಈಗ ಅದೇನು ಮಿಕ್ಸ್ ಮಾಡಿ ಉಳ್ದಿತ್ತಲ್ರಿ ಶೇಂಗಾ ಪುಡಿ, ಅದನ್ನು ಈಗ ಹಾಕ್ಕೊಳಮ್ರಿ. ಶೇಂಗಾ ಪುಡಿನೇ ಟೇಸ್ಟ್. ಇದನ್ನು ನಾವು ಎಕ್ಸ್ಟ್ರಾ ಇಟ್ಕೊಂಡು ಹಾಕ್ಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರೋಲ್ಲ. ನೋಡಿರಿ ಈ ಥರ ಮುದ್ದೆ ಕೂಡ ತಿನ್ಬೋದ್ರಿ. ಈ ಥರ ಗ್ರೇವಿ ಥರ ಮಾಡ್ಕೊಂಡು ಚೆನ್ನಾಗಿರ್ತೈತಿ ನೋಡಿರಿ. ಇದನ್ನು ಈಗ ಒಂದು ಸ್ವಲ್ಪ ಮುಚ್ಚಿಡಣ್ರಿ. 10 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸೋಣ. ಪೂರ ಸಣ್ಣ ಇರ್ಬೇಕು ರೀ. ಇದು ಜಾಸ್ತಿ ಇಟ್ಟರೆ ಇದು ಆಗ್ತೈತೆ ನೋಡಿರಿ. ಈ ಥರ ನೋಡೋಣ ಒಂದು ಸ್ವಲ್ಪ ಇದು ಆಗೈತೇನೆ. ಇನ್ನೂ ಬೇಯ್ಬೇಕು ಸ್ವಲ್ಪ. ಅದು ಪೂರ ಎಣ್ಣೆ ಅಂಶ ಬಿಡ್ಬೇಕು. ಎಣ್ಣೆ ಅಂಶ ಬಿಟ್ಟಾಗ ಅದು ಬದನೆಕಾಯಿ ಫುಲ್ ಬೆಂದಿರ್ತೈತೆ, ಅಂದಾಗ ಟೇಸ್ಟ್ ಬರೋದು. ಇದ್ರ ಮ್ಯಾಗ ಮತ್ತೆ ಮುಚ್ಚಿಗೆ ಇಡ್ಬೇಕ್ರಿ. ಒಂದು ಸ್ವಲ್ಪ ಈಗ ಗರಂ ಮಸಾಲ ಹಾಕ್ಕೊತೀವಿ ಲೈಟಾಗಿ. ಅದಕ್ಕೆ ಮಸಾಲ ಖಾರ ಯೂಸ್ ಮಾಡಿಲ್ಲ ನಾನು. ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಖಾರ ಯೂಸ್ ಮಾಡಿದ್ರೆ ಅದು ಹಾಕೊಳ್ಳೋ ಅವಶ್ಯಕತೆ ಇಲ್ಲರಿ. ನಮ್ಮ ಕಡೆ ಮಸಾಲೆ ಖಾರನಾಗ ನಾವೆಲ್ಲ ಹಾಕಿರ್ತೀವಿ. ಈ ಕಡೆ ಸ್ವಲ್ಪ ಪುಡಿ ಖಾರ ಯೂಸ್ ಮಾಡಿದ್ದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೆ. ಪುಡಿ ಖಾರ ಅಂದ್ರೆ ನಾರ್ಮಲಾಗಿ ಅಂಗಡಿಯಾಗ ಸಿಗ್ತಿತ್ತಲ್ರಿ ಖಾರದ ಪುಡಿ, ಅದೇ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಣ್ರಿ. ಉಪ್ಪೇನೋ ಹಾಕೊಳ್ಳೋದು ಬೇಡ್ರಿ ಇದಕ್ಕೆ ಎಕ್ಸ್ಟ್ರಾ, ಯಾಕಂದ್ರೆ ಅದ್ರಾಗೆ ಹಾಕೊಂಡ್ಬಿಟ್ಟಿವಿ ನಾವು ಮಿಶ್ರಣದಾಗ. ನೋಡಿರಿ ಈ ಥರ ನೋಡಿರಿ ಮಸ್ತ್ ಬದ್ನಿಕಾಯಿ ಹಂಗೆ ನೋಡಿರಿ. ಈ ಥರ ಸಿಂಪಲ್ಲಾಗಿ ಜಲ್ದಿ ಮಾಡ್ಕೊಳ್ಳೋದು. ಇದ್ರಾಗ ಎಕ್ಸ್ಟ್ರಾ ಯಾವ ಪುಡಿನೂ ನಾನು ಸೇರಿಸಿಲ್ಲ, ಬರೀ ಶೇಂಗಾ ಪುಡಿ ಅಷ್ಟೇ. ಬೇಗ ಮಾಡ್ಕೊಂಬಿಡ್ಬೋದು ನೋಡಿರಿ. ಈ ಥರ ಬರಬೇಕು. ಬಂದಾಗ ನೀವು ಎದ್ರ ಜೊತೆ ಬೇಕಾದ್ರೆ ತಿನ್ನಿರಿ. ಅನ್ನದ ಕೂಡ ತಿನ್ನಿರಿ, ರೈಸ್ ಕೂಡ ತಿನ್ನಿರಿ. ಇನ್ನೊಂದು ಸ್ವಲ್ಪ ಜಾಸ್ತಿ, ಕೆಲವೊಬ್ರು ಜಾಸ್ತಿ ಬೇಯಿಸ್ತಾರಲ್ಲ, ಇನ್ನೂ ಜಾಸ್ತಿ ಬೇಯಿಸೋರು ಜಾಸ್ತಿ ಬೇಯಿಸ್ಕೊಡ್ರಿ ಬದ್ನಿಕಾಯಿ. ನೋಡಿರಿ ಈ ಥರ ಇವಾಗ ಮಸ್ತ್ ಬಂತು ನೋಡಿರಿ. ಈಗ ಯಾವ್ದಾರು ಉಳ್ಚಿದ್ದು ಬೇಕಾದ್ರೆ ತಿನ್ಬೋದ್ರಿ. ಪಲ್ಯ, ಇದು ಚಪಾತಿ, ಅನ್ನ, ಮುದ್ದೆ ಅದ್ರ ಕೂಡ ಬೇಕಾದ್ರೆ ಮ್ಯಾಚ್ ಆಗ್ತೈತ್ರಿ ಅದು.
ರೊಟ್ಟಿ ನಾವು ಜಾಸ್ತಿ ಚಪಾತಿ ಅನ್ನದ ಜೊತೆನೇ ತಿಂತೀವಿ ರೀ. ಯಾಕೆ ಬದ್ನಿಕಾಯಿ ಅದ್ರ ಜೊತೆನೇ ಟೇಸ್ಟ್ ಬರ್ತೈತೆ ನಮಗೆ. ಹಂಗೆ ನಾವು ಅದನ್ನು ತಿಂತೀವಿ. ರೊಟ್ಟಿನೂ ಬಿಸಿ ಬಿಸಿ ಇರ್ಬೇಕು ರೀ. ತವಿ ಮ್ಯಾಗಿನ ರೊಟ್ಟಿ ಇದ್ರೆ ಭಾರಿ ಮಸ್ತ್ ಆಕೈತೆ ರೀ ತಿಂದಾಗ. ಹಂಗೆ ಬಿಸಿ ಬಿಸಿ ರೊಟ್ಟಿ ತೊಗೊಂಡಿದ್ದೆ ಬದ್ನಿಕಾಯಿ ಹಾಕ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ನೋಡ್ರಿ. ಒಂದು ಸ್ವಲ್ಪ ಬಿಸಿ ಅನ್ನ ಬದ್ನಿಕಾಯಿ ಹಾಕ್ಕೊಂಡು ತಿಂತೀನಿ ರೀ ಈಗ. ನೋಡ್ರಿ ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಅಂದ್ರೆ ನಾನು ಬದ್ನಿಕಾಯಿ ಮಾಡಿದಾಗ ಅನ್ನ ಕಂಪಲ್ಸರಿ ಬೇಕ್ರಿ. ಯಾಕಂದ್ರೆ ಅನ್ನ ತಿನ್ನಲಿಲ್ಲ, ಅನ್ನದ ಜೊತೆ ಬದ್ನಿಕಾಯಿ ತಿನ್ನಲಿಲ್ಲ ಎಣ್ಗಾಯಿ ಅಂದ್ರೆ ನಾನು ಬದ್ನಿಕಾಯಿ ಎಣ್ಗಾಯಿ ತಿಂದಂಗೆ ನಂಗೆ ಅನಿಸಲ್ಲ. ನಾವು ರೊಟ್ಟಿ ತಿಲ್ಲಿ ಚಪಾತಿ ತಿಲ್ಲಿ ಏನು ತಿಂದರೂ ಮ್ಯಾಲೆ ಸ್ವಲ್ಪ ಅನ್ನ ತಿಂತೀವ್ರಿ ನಾವು. ಇವತ್ತು ಚಪಾತಿ ಮಾಡಿಲ್ಲ, ಅದಕ್ಕೆ ಅನ್ನದ ಜೊತೆ ಹಾಕೊಂಡು ತಿನ್ನಾಕತ್ತೀನಿ. ನೋಡ್ರಿ ಹೆಂಗೆ ಬಂದೈತಿ.